ಟೈಮ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾವು ಮೊಬೈಲ್ ನಲ್ಲೇ ಎಷ್ಟು ಚಾರ್ಜ್ ಆಗಿದೆ ಎಷ್ಟು ಡಿಸ್ಚಾರ್ಜ್ ಆಗಿದೆ ಅಂತಾನು ತಿಳ್ಕೊಳ್ಳುವಂತ ಅಪರ್ಚುನಿಟಿ ನಮ್ಮ UPS ಅಲ್ಲಿ ಸರ್. ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಹಾಕೋಂಗಿಲ್ಲ. ಮಂತ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಖರ್ಚಿರ್ತದಲ್ಲ, ಯಾವುದೇ ಒಂದು 5-10 ಪೈಸೆ ಖರ್ಚು ಮಾಡೋದು. ನಮ್ UPS ಅಲ್ಲಿ ನೀವು EV ವೆಹಿಕಲ್ ಕೂಡ ಚಾರ್ಜ್ ಮಾಡಬಹುದು ಸರ್. ಓಹ್ ಸೂಪರ್, ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು. ಈ ತರ EV ವೆಹಿಕಲ್ ಕೂಡ ನಾವು ಚಾರ್ಜ್ ಮಾಡ್ಕೋಬಹುದು ಸರ್, ಆರಾಮಾಗಿ ಚಾರ್ಜ್ ಮಾಡ್ಬೋದು. ಅಂದ್ರೆ ಮೇಂಟೆನೆನ್ಸ್ ಫ್ರೀ, ಫುಲ್ ಫ್ರೀ. 3 ಮಾಡೆಲ್ಗೂ ಕೂಡ 5 years ವಾರಂಟಿ, 10 years ಬ್ಯಾಟರಿ ಲೈಫ್ ಸೈಕಲ್ ಇರುತ್ತೆ ಸರ್. ಅಷ್ಟೇ ಅಲ್ದಿರ ನಾವು 3000 ಬ್ಯಾಟರಿ ಲೈಫ್ ಸೈಕಲ್ ಕೂಡ ಕೊಡ್ತಾ ಇದೀವಿ. ಇದು ಇನ್ಬಿಲ್ಟ್ ಇದೆ, ಒಳಗಡೆನೆ ಇನ್ವರ್ಟರ್ ಇದೆ ಪ್ಲಸ್ ಬ್ಯಾಟರಿನೂ ಇದೆ. ಸೊ ಎರಡು ಒಂದರಲ್ಲೇ ಯಾವುದೇ ರೀತಿಯಾದಂತ ಡೀಟೇಲ್ಸ್ ತೋರಿಸ್ತಿಲ್ಲ. ಈಗ UPS ಆನ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ, ಎಷ್ಟು ಲೋಡ್ ಕೊಟ್ಟಿದೀವಿ, ಎಷ್ಟು ಬ್ಯಾಟರಿ ಲೈಫ್ ಸೈಕಲ್ಸ್ ಆಗಿದೆ, ಎಷ್ಟು ಸೆಲ್ಸ್ ಇದೆ ಅನ್ನೋದೆಲ್ಲ ಕೂಡ ಆಪ್ ಅಲ್ಲಿ ನೋಡ್ಕೊಬಹುದು ಸರ್. ಇದಕ್ಕೆ ಆಸಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ ಸರ್. ಲೈಫ್ ಟೈಮ್ 0 ಮೇಂಟೆನೆನ್ಸ್ ಇರುತ್ತೆ ಸರ್. ಇದು ಬಂದು ನಿಮ್ಗೆ ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ಇರೋದ್ರಿಂದ ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇನ್ಸ್ಟಾಲೇಷನ್ ಇರುತ್ತೆ ಸರ್. ಯಾವುದೇ ರೀತಿ ಸರ್ವಿಸ್ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕ ಆನ್ ಸೈಟ್ ಸರ್ವಿಸ್ ಇರುತ್ತೆ. ಮುಂದೆ ಬರಬೇಕು ಅನ್ನೋ ಒಂದು ಛಲ ಒಂದಿದ್ರೆ ನಾವ್ ಹಂಗೆ ಎತ್ಕೊಂಡು ಹೋಗ್ತೀವಿ. ಓಕೆ, ಇದಕ್ಕೆ ಏನಾದ್ರು ಲೈಕ್ ಎಜುಕೇಶನ್ ಅಥವಾ ಓದು ಬರಹ ಇರ್ಬೇಕಾ ಅಥವಾ ಹೆಂಗೆ ಏನೋ ಅಂತ? ಸದ್ಯಕ್ಕೆ ಏನು ಬೇಡ ಸರ್, ಆರಾಮಾಗಿ ದುಡ್ಡು ಎಣ್ಸಕ್ ಬಂದ್ರೆ ಸಾಕು ಸರ್. ಇಷ್ಟಿದ್ರೆ ಸಾಕು. ಆಲ್ ಓವರ್ ಕರ್ನಾಟಕ ಮನೆಯಲ್ಲಿ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಓ ಸೂಪರ್ ಸೂಪರ್ ಸೂಪರ್. ನಮಸ್ಕಾರ ಸರ್. ನಮಸ್ತೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ನಂದೀಶ್ ಅಂತ. ಓಕೆ ಸರ್, ನಂದೀಶ್ ಅವರೇ, ನಾವು ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ ನಾವು ಎಲ್ಲಿ ಬಂದಿದ್ದೀವಿ ಅಂತ. ಸರ್, ನಾವು ಇವಾಗ ಇರೋದು ನಾವು ಭಗತ್ ಟ್ರೇಡರ್ಸ್ ಅಂತ. ಓಕೆ, ಬೆಂಗಳೂರು JP ನಗರ ಕೋಣಂಕುಂಟೆಲಿದ್ದೀವಿ. ಕೋಣಂಕುಂಟೆ ಕ್ರಾಸ್ ಅಲ್ಲಿ ಇರೋದು ನಿಮ್ದು. ಓಕೆ, ಏನ್ ಸರ್ ಭಗತ್ ಟ್ರೇಡರ್ಸ್ ಅಂದ್ರೆ ಏನು, ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಬೇಕಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ಬಯಸ್ತಿದ್ದೀರಾ ಅಂತ? ಭಗತ್ ಟ್ರೇಡರ್ಸ್ ಅಲ್ಲಿ ಇವತ್ತು ಮುಖ್ಯವಾಗಿ ಮಾತಾಡ್ಬೇಕಾಗಿರೋ ವಿಷಯ ಏನಂತ ಅಂದ್ರೆ, ಇವತ್ತು ಒಂದು ಹೊಸ ಟ್ರೆಂಡಿಂಗ್ UPS ನಾವು ತಂದಿದ್ದೀವಿ. ಯಾಕೆ ಅಂತ ಅಂದ್ರೆ, ನಾವು ಒಂದು 3-4 ವರ್ಷದಿಂದನೂ ಇದೇ ಪೀರಿಯಡ್ ಅಲ್ಲಿ ಇದ್ವಿ. ಆದ್ರೆ ಜನಕ್ಕೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನೇ ಇಲ್ಲಿ ಈ ಬ್ಯಾಟ್ರಿಲಿ ಅಳವಡಿಕೆ ಮಾಡಿದ್ದೀವಿ. ಸೂಪರ್ ಸೂಪರ್. ಏನ್ ಸರ್ ನಿಮ್ UPS ಮತ್ತೆ ಬೇರೆ UPS ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ? ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾವು ಮೊಬೈಲ್ ನಲ್ಲೇ ಎಷ್ಟು ಚಾರ್ಜ್ ಆಗಿದೆ ಎಷ್ಟು ಡಿಸ್ಚಾರ್ಜ್ ಆಗಿದೆ ಅಂತಾನು ತಿಳ್ಕೊಳ್ಳುವಂತ ಅಪರ್ಚುನಿಟಿ ನಮ್ಮ UPS ಅಲ್ಲಿ ಇದೆ. ಸೂಪರ್ ಸೂಪರ್. ಹಾ ಸರ್, ಸೊ ನಿಮ್ಮ ಫೀಚರ್ಸ್ ಬಗ್ಗೆ ಹೇಳಿ ಸರ್. ಈ ಒಂದು ನಂದಿ UPS ಅಂತಂದ್ರೆ ಏನ್ ಫೀಚರ್ಸ್ ಇದೆ, ಬೇರೆ ಇದಕ್ಕೆ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ? ಸರ್, ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು, ನಾವು ಮೊಬೈಲ್ ಅಲ್ಲೇ ನಾವು ಆಕ್ಸೆಸ್ ಮಾಡೋದನ್ನ ನೋಡ್ಬೋದು. ಸೂಪರ್ ಸೂಪರ್. ಏನ್ ಆಗ್ತಾ ಇದೆ, ಎಷ್ಟು ಚಾರ್ಜ್ ಬರುತ್ತೆ, ಮತ್ತೆ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಇಷ್ಟು ಸೈಕಲ್ಸ್ ಅಂತ ಇರುತ್ತೆ. ಆದ್ರೆ ನಮ್ದು ಇಷ್ಟೇ ಸೈಕಲ್ಸ್ ಖಾಲಿ ಆಗಿದೆ, ಇನ್ನಿಷ್ಟು ಸೈಕಲ್ ಮುಂದಕ್ಕೆ ಬರುತ್ತೆ, ಪ್ರತಿ ಒಂದನ್ನು ಮೊಬೈಲ್ ಆಪ್ ಅಲ್ಲೇ ನೋಡ್ಬೋದು. ಹಬ್ಬ. ಸೊ ಈಗ ಸಾಕಷ್ಟು ಏನು ಇನ್ವರ್ಟರ್ಸ್ ಕೂಡ ಇದೆ, ಹಳೆ ಕಾಲದ ಇನ್ವರ್ಟರ್ಸ್. ಅದಕ್ಕೆ ಏನಪ್ಪಾ ಡಿಸ್ಟ್ರಿಬ್ಯೂಟರ್ ಹಾಕ್ಬೇಕಾಗತ್ತೆ, ಇದಕ್ಕೂ ಕೂಡ ಹಂಗೆ ಇರತ್ತಂತ? ಸರ್, ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಹಾಕೋಂಗಿಲ್ಲ. ಮಂತ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಖರ್ಚಿರ್ತದಲ್ಲ, ಯಾವುದೇ ಒಂದು 5-10 ಪೈಸೆ ಖರ್ಚು ಮಾಡೋಂಗಿಲ್ಲ. ಅಂದ್ರೆ ಮೇಂಟೆನೆನ್ಸ್ ಫ್ರೀ, ಫುಲ್ ಫ್ರೀ ಮೇಂಟೆನೆನ್ಸ್. ಓಕೆ, ಜೊತೆಗೆ ಇದು ಒಂದು ಮೂಲೆಯಲ್ಲಿ ಇಡಬೇಕು. ಅದಾದ್ರೆ ಯಾಕೆ ಅಂದ್ರೆ ಅದನ್ನು ಜನ ನೋಡಿದವರು ತಾವು ಹಳೆ UPS ನ ಇಡ್ತಾ ಇದ್ರು. ಇದಾಗಲ್ಲ ಸರ್, ಫುಲ್ ವಾಲ್ ಅಲ್ಲೇ ಫ್ರಂಟ್ ವಾಲ್ ಅಲ್ಲಿ ಹಾಕಿದ್ರು ಒಂದು ಲುಕ್ ಆಗಿದೆ. ಅಂದ್ರೆ ಇದು ವಾಲ್ ಮೌಂಟೆಡ್ ಮಾಡಬಹುದು. ಸೂಪರ್ ಸೂಪರ್. ಸರ್, ಈಗ ಈ ಒಂದು ನಂದಿ UPS ಅಲ್ಲಿ ಏನೆಲ್ಲ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಮನೆಗಳಿಗೆ ಮಾಡ್ಬೋದು, ಅಂಗಡಿಗೆ ಮಾಡ್ಬೋದು, ಮತ್ತೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಮಾಡ್ಬೋದು, ಶಾಪ್ಗಳಿಗೆ ಮಾಡ್ಬೋದು, ಎಲ್ಲ ಇದಿದೆ. ನಮ್ದು 3 ವೇರಿಯಂಟ್ ಇದೆ. ಓಕೆ, ಯಾವ್ದು ಎಲ್ಲಿಗೆ ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಮಾತಾಡಿ. ಅಂದ್ರೆ ಈ UPS ಅಲ್ಲಿ ನಾರ್ಮಲ್ ಆಗಿ ಲೈಟ್, ಫ್ರಿಡ್ಜ್, ಫ್ಯಾನು. ಸರ್, ಮನೆಗೆ ಅಂದ್ರೆ ಪ್ರತಿ ಒಂದು ಲೈಟ್, ಫ್ರಿಡ್ಜ್, ಫ್ಯಾನ್ ಏನೇನ್ ಬೇಕು ಎಲ್ಲಾನು. TV ಕೂಡ ಆಗುತ್ತೆ ಸರ್. ಮತ್ತೆ ಆಫೀಸ್ ಅಲ್ಲಿ ಸ್ವಲ್ಪ ಕೆಲ್ಸಗಳಿರುತ್ತೆ, ತುಂಬಾ ಹೆವಿ ಲೋಡ್ ಬೇಕಾಗತ್ತೆ, ಅದಕ್ಕೆ ಹೆಂಗಂತೆ? ಸರ್, ಅದನ್ನೇ ಹೇಳಿದ್ದು, ಹೆವಿ ಲೋಡ್ ಬೇಕಾಗುತ್ತೆ. ಆಮೇಲೆ ನೈಟ್ ಅಲ್ಲಿ ಈ ಬೇಸಿಗೆಯಲ್ಲಿ ಹೆಂಗಾಗಿದೆ ಅಂದ್ರೆ ಕರೆಂಟೇ ಹೋಗ್ತಾ ಇರ್ತದೆ. ಹೌದೌದು ಸರ್. ಈಗ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಅದೊಂದು ಏನ್ ಫ್ಯಾನ್ ಮಾಡಿಸ್ಕೊಳ್ತೀನಿ ಅಂದ್ರೆ ಆರಾಮ್ ನೈಟ್ ಫುಲ್ ನಿದ್ದೆ ಮಾಡ್ಬೋದು. ಅಂದ್ರೆ ಈ ಒಂದು UPS ಬಂದ್ಬಿಟ್ಟು 0 ಮೇಂಟೆನೆನ್ಸ್ ಇದೆ. ಅಂಡ್ ಸರ್, ಇದರಲ್ಲಿ ಬ್ಯಾಟ್ರಿ ಎಲ್ಲದಂತ ಕಾಣ್ತಾ ಇಲ್ಲಲ್ಲ? ಕೆಲವು UPS ಅಲ್ಲಿ ಬ್ಯಾಟ್ರಿ ಹೊರಗಿರುತ್ತೆ, ಇನ್ವರ್ಟರ್ ಇನ್ನೊಂದ್ ಕಡೆ ಇರುತ್ತೆ. ಇದು ನೀವು ಬರೇ ಇನ್ವರ್ಟರ್ ತಂದಿದ್ರ ಬ್ಯಾಟ್ರಿ ತಂದಿರ ಗೊತ್ತಾಗ್ತಿಲ್ಲ. ಹೌದು ಸರ್, ಅದನ್ನೇ ಇದ್ರಲ್ಲಿ ಸ್ಪೆಷಲ್. ಇದು ಇನ್ಬಿಲ್ಟ್
ಹಾ ಇನ್ಬಿಲ್ಟ್ ಇದೆ, ಒಳಗಡೆನೆ ಇನ್ವರ್ಟರ್ ಇದೆ ಪ್ಲಸ್ ಬ್ಯಾಟ್ರಿನೂ ಇದೆ. ಸೊ ಎರಡು ಒಂದರ ಕಡೆ ಎರಡು ಒಂದರಲ್ಲೇ ಇದೆ. ಓ ಸೂಪರ್ ಸೂಪರ್ ಸೂಪರ್. ಅಂಡ್ ಸರ್ ಈಗ ಕೆಲವು ಏನು ಕರೆಂಟ್ ಹೋದಾಗ ಒಂದು ಇದಿರುತ್ತೆ, ಏನಪ್ಪಾ ಚಾರ್ಜಿಂಗ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಅದೆಲ್ಲ ಫ್ರೀ ಅಂತ ನೀವು ಹೇಳಿದ್ರಿ. ಈಗ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ನಾವು ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸ್ಟಾಫ್ ಕಡೆ ಹೋಗಿ ಎಲ್ಲ ತಿಳ್ಕೊಳ್ಳಿ. ನಮ್ಮ ಸ್ಟಾಫ್ ಇದ್ದಾರೆ, ನಿಮ್ಗೆ ಏನೇನು ಸ್ಪೆಷಲ್ ಇದೆ ಅನ್ನೋದು ಅದರ ಸ್ಪೆಸಿಫಿಕ್ ಆಗಿ ನಿಮ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ದಾರೆ, ಬಟ್ ನಂದಿ UPS ಬಗ್ಗೆ ಸ್ವಲ್ಪ ಫೀಚರ್ಸ್ ಹೇಳಿ, ಯಾವ ತರ ವರ್ಕ್ ಆಗತ್ತೆ, ಏನೇನ್ ಮಾಡೆಲ್ಸ್ ಇದೆ ಅಂತ ಸ್ವಲ್ಪ ತಿಳಿಸ್ಬಿಡಿ ನಮ್ಗೆ. ಸರ್, ನಂದಿ UPS ಅಲ್ಲಿ 3 ಮಾಡೆಲ್ಸ್ ಬರುತ್ತೆ. ಓಕೆ. BN1500, BN2500 ಅಂಡ್ BN3500 ಅಂತ. ಇದು ಬಂದು 1.5 kV, 2.5 kV, 3.5 kV ಸರ್. ಓಕೆ. 3 ಮಾಡೆಲ್ ಕೂಡ ಅವೈಲಬಿಲಿಟಿ ಇದೆ. ಈ BN1500 ಬಂದು 1000 ವ್ಯಾಟ್ಸ್ ಔಟ್ಪುಟ್, 150 H ಬ್ಯಾಟ್ರಿ, 5 years ವಾರಂಟಿ ಇರುತ್ತೆ ಸರ್. ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಮನೆಗಳಲ್ಲಿ ಒಂದು 4 ಲೈಟ್ಸ್, 2 ಫ್ಯಾನ್, 1 TV, ಮಿಕ್ಸಿ ಯೂಸ್ ಮಾಡ್ತೀನಿ ಅನ್ನೋರು ಕೂಡ ರನ್ ಮಾಡ್ಬೋದು. ಇಷ್ಟಲ್ಲೇ ಅಂದ್ರೆ ಕೂಡ ಆಫ್ HP ಮೋಟರ್ ಕೂಡ ರನ್ ಮಾಡ್ಬೋದು ಸರ್. ಸರ್, ನೆಕ್ಸ್ಟ್ ಮಾಡೆಲ್ ಬಂದು BN2500, 2.5 kV. ಇದು ಬಂದು 1700 ವ್ಯಾಟ್ಸ್ ಔಟ್ಪುಟ್, 200 H ಬ್ಯಾಟ್ರಿ ಇರುತ್ತೆ, 5 years ವಾರಂಟಿ ಇರುತ್ತೆ ಸರ್. ಬ್ಯಾಟ್ರಿ ಇನ್ವರ್ಟರ್ ಎರಡಕ್ಕೂ ಕೂಡ 5 years ವಾರಂಟಿ ಇರುತ್ತೆ. ಇದು ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ ಮನೆ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ನಿಮ್ಮ ಹತ್ರ 1 HP ಮೋಟರ್ ಇದೆ, ಡೂಪ್ಲೆಕ್ಸ್ ಮನೆಗಳಲ್ಲಿ ಕೂಡ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ದಿರ ಈ ಆಫೀಸ್ ಗಳಲ್ಲಿ ಒಂದು 4 ಲ್ಯಾಪ್ಟಾಪ್ಸ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಪ್ರಿಂಟರ್ ಕೂಡ ಯೂಸ್ ಆಗುತ್ತೆ ಸರ್. ಓಕೆ. ಅದ್ರ ನೆಕ್ಸ್ಟ್ ಇನ್ ಲಾಸ್ಟ್ ಮಾಡೆಲ್ ಅಂತಂದ್ರೆ BN3500, 3.5 kV, 2500 ವ್ಯಾಟ್ಸ್ ಔಟ್ಪುಟ್, 400 H ಬ್ಯಾಟ್ರಿ ಇರುತ್ತೆ ಸರ್. ಇದ್ರಲ್ಲಿ ನೀವು 2 HP ಮೋಟರ್ ಕೂಡ ರನ್ ಮಾಡ್ಕೋಬಹುದು. ಓಕೆ. ಸೊ ಮ್ಯಾಮ್, ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ರಿ. ವಾರಂಟಿ ಏನು, ಹೇಗೆ ಏನು ಅಂತ? ಸರ್, ಈ 3 ಮಾಡೆಲ್ಗೂ ಕೂಡ 5 years ವಾರಂಟಿ, 10 years ಬ್ಯಾಟ್ರಿ ಲೈಫ್ ಸೈಕಲ್ ಇರುತ್ತೆ ಸರ್. ಅಷ್ಟೇ ಅಲ್ದಿರ ನಾವು 3000 ಬ್ಯಾಟ್ರಿ ಲೈಫ್ ಸೈಕಲ್ ಕೂಡ ಕೊಡ್ತಾ ಇದೀವಿ. ಓಕೆ. ಬೇರೆ UPS ಗೆ ಮತ್ತೆ ನಿಮ್ UPS ಗೆ ಏನ್ ಡಿಫ್ರೆನ್ಸ್ ಅಂತ? ಸರ್, ಈ ಬೇರೆ UPS ಲಿಥಿಯಂ UPS ಅಂತಂದ್ರೆ ಇಷ್ಟ ಅವರ್ ಬ್ಯಾಕಪ್ ಬರುತ್ತೆ, ಇಷ್ಟು ರನ್ ಮಾಡ್ಬೋದು ಅಂದ್ರೆ ನಾವು ಬಾಯಲ್ಲಿ ಹೇಳ್ತಾ ಇದ್ವಿ. ಬಟ್ ನಮ್ ನಂದಿ UPS ಅಲ್ಲಿ ಏನು ಅಂತಂದ್ರೆ ನೀವು ಹ್ಯಾಪ್ ಮುಖಾಂತರ ಎಷ್ಟು % ಚಾರ್ಜಿಂಗ್ ಇದೆ, ಎಷ್ಟು ಲೋಡ್ ಕೊಟ್ಟಿದೀವಿ, ಆ ಲೋಡ್ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ, ಮತ್ತೆ ಚಾರ್ಜಿಂಗ್ ಖಾಲಿ ಆಯ್ತು ಅಂದ್ರೆ ಎಷ್ಟು ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅನ್ನೋದು ಕೂಡ ನೋಡ್ಬೋದು. ಜೊತೆಗೆ ನಿಮ್ಗೆ ಎಷ್ಟು ಬ್ಯಾಟ್ರಿ ಲೈಫ್ ಸೈಕಲ್ ಆಗಿದೆ ಅನ್ನೋದು ಕೂಡ ಚೆಕ್ ಮಾಡ್ಬೋದು ಸರ್. ಆಪ್ ಮುಖಾಂತರ ನೀವೆಲ್ಲ ಕೂಡ ಅದೇ ತೋರಿಸಿ ಯಾವ ತರ ಮಾಡ್ಬೇಕು. ನೋಡಿ ಸರ್, ಇದು ಫಸ್ಟ್ ಒನ್ ಬಂದು ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳುವಂತದ್ದು ಸರ್. ಇನ್ಸ್ಟಾಲೇಷನ್ ಕರ್ಕೊಂಡು ಹೋಗುತ್ತೆ ನೋಡಿ ಸರ್. ಗೂಗಲ್ ಪೇ ಕೂಡ ಬರುತ್ತೆ. ಹೌದು ಸರ್, ನಿಮ್ಗೆ ಪ್ಲೇ ಸ್ಟೋರ್ ಸಿಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೀನಿ. ಇದೀಗ ಓಪನ್ ಮಾಡ್ಕೊಂಡು ಸೆಕೆಂಡ್ ಒನ್ ಬಂದು ಗೆಸ್ಟ್ ಅಂತ ಸರ್. ಜಸ್ಟ್ ಗೆಸ್ಟ್ ಅಂತ ಕೊಟ್ಟು ಈಗ ಸೆಕೆಂಡ್ ಒಂದನ್ನ ನಾವು ಸ್ಕ್ಯಾನ್ ಮಾಡ್ಕೋಬೇಕು, ಯಾಕಂದ್ರೆ ಲಾಗಿನ್ ಆಗಬೇಕಲ್ಲ. ಸ್ಕ್ಯಾನ್ ಆಪ್ಷನ್ ಕೂಡ ಹೌದು ಸರ್, ಅವೈಲಬಿಲಿಟಿ ಇದೆ. ಇದನ್ನ ಸ್ಕ್ಯಾನ್ ಮಾಡ್ಕೊಂಡಿ ಅಂತಂದ್ರೆ ಸ್ವಲ್ಪ ಹಿಂದೆ ಹೋಗಿ ನೋಡಿ ಸರ್, ಸ್ಕ್ಯಾನ್ ಆಯ್ತು. ಈಗ ಕನೆಕ್ಟ್ ಆಗ್ತಿದೆ ನೋಡಿ ಸರ್. ನೋಡಿ, ನಮ್ಮ UPS ಅಲ್ಲಿ ಈಗ 45% ಚಾರ್ಜಿಂಗ್ ಇದೆ. ಈಗ ನಾವು ಇದನ್ನ UPS ಆನ್ ಮಾಡದೇ ಇರೋದ್ರಿಂದ ಯಾವುದೇ ರೀತಿಯಾದಂತ ಡೀಟೇಲ್ಸ್ ತೋರಿಸ್ತಿಲ್ಲ. ಈಗ UPS ಆನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ, ಎಷ್ಟು ಲೋಡ್ ಕೊಟ್ಟಿದೀವಿ, ಎಷ್ಟು ಬ್ಯಾಟ್ರಿ ಲೈಫ್ ಸೈಕಲ್ಸ್ ಆಗಿದೆ, ಎಷ್ಟು ಸೆಲ್ಸ್ ಇದೆ ಅನ್ನೋದೆಲ್ಲ ಕೂಡ ಈ ಆಪ್ ಅಲ್ಲಿ ನೋಡ್ಕೊಬಹುದು. ಸೂಪರ್ ಮ್ಯಾಮ್. ಈಗ UPS ಅಂತಂದ್ರೆ ಡಿಸ್ಟಿಲ್ ವಾಟರ್, ಆಸಿಡ್ ಅದು ಇದೆಲ್ಲ ಆಗತ್ತೆ. ಇದಕ್ಕೂ ಕೂಡ ಅದೇ ತರನಾ? ಇಲ್ಲ ಸರ್, ಇದಕ್ಕೆ ಆಸಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ ಸರ್. ಲೈಫ್ ಟೈಮ್ 0 ಮೇಂಟೆನೆನ್ಸ್ ಇರುತ್ತೆ ನಿಮ್ಗೆ. ಮೇನ್ ಪ್ರಶ್ನೆ ಏನಂತಂದ್ರೆ ಸರ್ವಿಸ್ ಯಾವ ತರ ಇರುತ್ತೆ ಅಂತ ಸ್ವಲ್ಪ ತಿಳಿಸ್ಬಿಡಿ ನಮ್ಗೆ. ಸರ್, ಇದು ಬಂದು ನಿಮ್ಗೆ ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ಇರೋದ್ರಿಂದ ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇನ್ಸ್ಟಾಲೇಷನ್ ಇರುತ್ತೆ ಸರ್. ಯಾವುದೇ ರೀತಿ ಸರ್ವಿಸ್ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕ ಆನ್ ಸೈಟ್ ಸರ್ವಿಸ್ ಇರುತ್ತೆ ಸರ್ ನಿಮ್ಗೆ. ಅಂದ್ರೆ ಇದು ಪ್ಲಗ್ ಅಂಡ್ ಪ್ಲೇ ಅಂತಂದ್ರೆ ಜಸ್ಟ್ ಸ್ವಿಚ್ ಆನ್ ಮಾಡಿ ಹೌದು ಸರ್, UPS ಫೋನ್ ಗೆ ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇನ್ಸ್ಟಾಲೇಷನ್ ಇರುತ್ತೆ. ನೀವು ಇದನ್ನ ಚಾರ್ಜ್ ಮಾಡಿ ಕೂಡ ಎಮರ್ಜೆನ್ಸಿ ಇತ್ತು ಅಂದ್ರೆ ಔಟ್ ಸೈಡ್ ತಗೊಂಡೋಗಿ ಕೂಡ ಯೂಸ್ ಮಾಡಬಹುದು. ನಾನು ಕೇಳ್ಪಟ್ಟೆ ಈಗ ಸಾಕಷ್ಟು ಜನ EV ವೆಹಿಕಲ್ ನ ತಗೊಂಡಿರ್ತಾರೆ, ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್. ಹೌದು ಸರ್, ನೀವ್ ಹೇಳಿದ್ ಕರೆಕ್ಟ್. ನಮ್ UPS ಅಲ್ಲಿ ನೀವು EV ವೆಹಿಕಲ್ ಕೂಡ ಚಾರ್ಜ್ ಮಾಡಬಹುದು ಸರ್. ಓಹ್ ಸೂಪರ್, ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು. ಈ ತರ EV ವೆಹಿಕಲ್ ಕೂಡ ನಾವು ಚಾರ್ಜ್ ಮಾಡ್ಕೋಬಹುದು ಸರ್, ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಓಕೆ ಮ್ಯಾಮ್. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ಎಲ್ಲ ಸರ್ ಜೊತೆ ಮಾತಾಡೋಣ ಅಂತ. ಓಕೆ ಸರ್. ಸರ್, ಅದೇ ನಾವು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಎಲ್ಲ ತಿಳ್ಕೊಂಡ್ವಿ. ತುಂಬಾನೇ ಯೂಸ್ಫುಲ್ ಆಗಿದೆ ಈ UPS. ಈಗ ಮೇನ್ ಏನಂತಂದ್ರೆ ಸಾಕಷ್ಟು ಜನ ಇದು ನೋಡಿದಾಗ ಏನಾದ್ರು ಬಿಸ್ನೆಸ್ ಮಾಡಬಹುದಾ, ಈ ಒಂದು ನಂದಿ UPS ಮುಖಾಂತರ ಕೈ ಜೋಡಿಸ್ಕೊಂಡು ಡೀಲರ್ಶಿಪ್ ಏನಾದ್ರು ಪ್ರೊವೈಡ್ ಮಾಡ್ತಿದ್ದೀರಾ ಅಂತ ನೀವು? ಸರ್, ಖಂಡಿತ ಸರ್. ಯಾಕೆ ಅಂತಂದ್ರೆ ಉದ್ಯೋಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಖಾಲಿ ಇದ್ದಾರೆ. ಓಕೆ. ಹಂಗಾಗಿ ಉದ್ಯೋಗ ಕೊಡಬೇಕು ಅನ್ನೋದು ಒಂದು ನಮ್ಮ ತಲೆಯಲ್ಲಿದೆ. ಓಕೆ. ಅದರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಡೀಲರ್ಶಿಪ್ ಕೊಡೋಣ ಅನ್ನೋ ಪ್ಲಾನ್ ಇದ್ವಿ. ಕರ್ನಾಟಕ ಪೂರ್ತಿ ಡೀಲರ್ಶಿಪ್ಗೆ ಇದಿದೆ. ಓಕೆ, ಅಂದ್ರೆ ಡೀಲರ್ಶಿಪ್ ನಾವು ಕೊಡ್ತಾ ಇದೀವಿ ಅಂದಂಗೆ. ತಾಲೂಕ್ಗೆ ಒಬ್ಬರನ್ನ ಅಂತೆ ಕೊಡ್ತೀವಿ ನಾವು. ಒಬ್ಬರನ್ನ ತಾಲೂಕಲ್ಲಿ ಒಬ್ರು ಕೊಡ್ತು ಅಂದ್ರೆ ಮತ್ತೆ ಯಾರಿಗೂ ಕೊಡಲ್ಲ.
ಆ ತರದಲ್ಲೇ ನಾವು ಡೀಲರ್ಶಿಪ್ ನ ಪ್ಲಾನ್ ಮಾಡಿ ಕೊಡೋಣ ಅಂತ ಇದ್ದೀವಿ. ಸರ್ ಅದೇ ಈಗ ನಾವು ನೋಡಿದ್ವಿ ಈ ಒಂದು ಯು ಪಿ ಎಸ್ ಬಂದ್ಬಿಟ್ಟು ಲೈಕ್ ಯಾವ ತರ ಡಿಮಾಂಡ್ ಇದೆ ಜನರಿಗೆ ಗೊತ್ತಾಗಬೇಕಲ್ಲ, ಈಗ ಯಾಕೆ ಮಾಡ್ಬೇಕು ನಾವು ಈ ಬಿಸ್ನೆಸ್, ಏನ್ ಡಿಮಾಂಡ್ ಇದೆ ಅಂತ ಮಾರ್ಕೆಟ್ ಅಲ್ಲಿ ಅಂತ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಸರ್ ಏನ್ ಡಿಮ್ಯಾಂಡ್ ಇದೆ ಅಂತ ಅಂದ್ರೆ ಯಾವುದೇ ಪ್ರಾಡಕ್ಟ್ ಬಂದ್ರೆ ನಿಮ್ಗೆ ಸರ್ವಿಸು ಎಲ್ಲ ತಲೆನೋವು ಡೀಲರ್ಗಳ ಮೇಲೆ ಇರ್ತದೆ. ಈ ಪ್ರಾಡಕ್ಟ್ ನಾವು ಇನ್ಸ್ಟಾಲ್ ಮಾಡಿದ್ರೆ ನೀವು ಯಾರಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಅಂತ ತಲೆನೋವು ಇರಲ್ಲ. ಎಲ್ಲ ಯಾಕೆ ಅಂತ ಅಂದ್ರೆ ಎಲ್ಲಾನು ಕಂಪನಿ ನೋಡ್ಕೊಳತ್ತೆ, ನಾವು ನೋಡ್ಕೊಳ್ತೀವಿ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವೇನಿದೆ ಅಂದ್ರೆ ಓನ್ಲಿ ಮಾರ್ಕೆಟಿಂಗ್ ಮಾಡಿ ನೀವು ಸೇಲ್ಸ್ ಮಾಡೋದಷ್ಟೇ ನಮ್ದು ಇದು ಇರುತ್ತೆ. ಸರ್ ಈಗ ಅದೇ ಈ ಒಂದು ನಂದಿ ಯು ಪಿ ಎಸ್ ಜೊತೆ ಕೈ ಜೋಡಿಸ್ಬೇಕಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ? ಸರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಮೇನ್ ಬೇಕಾಗಿರೋದು ನಮ್ಗೆ GST ಅಷ್ಟೇ ಸರ್. GST ಹಾಕ್ಬಿಟ್ಟು ನೀನು ಮುಂದೆ ಬರಬೇಕು ಅನ್ನೋ ಒಂದು ಛಲ ಒಂದಿದ್ರೆ ನಾವು ಹಂಗೆ ಎತ್ಕೊಂಡು ಹೋಗ್ತೀವಿ. ಓಕೆ, ಇದಕ್ಕೆ ಏನಾದ್ರು ಲೈಕ್ ಎಜುಕೇಶನ್ ಅಥವಾ ಓದು ಬರಹ ಇರ್ಬೇಕಾ ಅಥವಾ ಹೆಂಗೆ ಏನು ಅಂತ? ಸದ್ಯಕ್ಕೆ ಏನು ಬೇಡ ಸರ್, ಆರಾಮಾಗಿ ದುಡ್ಡು ಎಣ್ಸಕ್ ಬಂದ್ರೆ ಸಾಕು ಸರ್. ಇಷ್ಟಿದ್ರೆ ಸಾಕು. ಸೂಪರ್. ಸರ್ ಇನ್ನೊಂದ್ ಏನಂತಂದ್ರೆ ಈಗ ಸಾಕಷ್ಟು ಜನ ಇರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ, ಅವರು ಸ್ಟಾರ್ಟ್ಅಪ್ ಮಾಡ್ಬೇಕಂತ ಇರ್ತಾರೆ, ಒಂದು ಕಡಿಮೆ ಬಂಡವಾಳ ಅಂತ. ಇನ್ವೆಸ್ಟ್ ಅಂತ ಬಂದಾಗ ಎಷ್ಟು ಬಂಡವಾಳ ಆಗ್ಬೇಕು? ಒಂದು 5 ಪ್ರಾಡಕ್ಟ್ ತಕೊಂಡ್ರೆ ಸಾಕು, ಅವ್ರಿಗೆ ಮೆಟೀರಿಯಲ್ ಕೊಟ್ಬಿಡ್ತೀವಿ. ಮೆಟೀರಿಯಲ್ ಅದನ್ನೇ ಅವರು ಬಂಡವಾಳ ತರ ಇದು ಮಾಡ್ಕೋಬಹುದು. ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೇ, ನಮ್ಗೆ ಇನ್ವೆಸ್ಟ್ ಮಾಡ್ಬೇಕು, ಡಿಪಾಸಿಟ್ ಇಡಬೇಕು ಅಂತದ್ ಯಾವ್ದು ಇಲ್ಲ. ಈಗ ಒಬ್ರು ಒಂದ್ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಎಲೆಕ್ಟ್ರಾನಿಕ್ ಶಾಪ್ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ಏನೋ ಒಂದು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಈ ಒಂದು ಬಿಸ್ನೆಸ್ ನಡ್ಸ್ಕೋಬಹುದಾ ಅಂತ? ಹೌದು ಸರ್, ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇದು ಸ್ವಲ್ಪ ಆದಾಯ ಇರ್ತದೆ, ಆ ಆದಾಯದ ಜೊತೆಗೆ ಈ ಆದಾಯವನ್ನು ಕಂಬೈನ್ ಮಾಡಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಈಗ ಮೆಡಿಕಲ್ ಸ್ಟೋರ್ನವರು ಯಾವ್ದೋ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ, ಬಟ್ಟೆ ಶಾಪ್ ಇಟ್ಕೊಂಡಿದ್ದಾರೆ, ಎಲೆಕ್ಟ್ರಿಕಲ್ ಅಂಗಡಿ ಇಟ್ಕೊಂಡಿದ್ದಾರೆ, ಎಲ್ಲರೂ ಮಾಡ್ಬೋದು ಇದನ್ನ. ಯಾಕೆ ಅಂತ ಅಂದ್ರೆ ಇದು ಪ್ರತಿಯೊಬ್ರು ಯೂಸ್ ಆಗುವಂತದ್ದು. ಯಾರಿಗೆ ಆಗ್ಲಿ ತುಂಬಾ ಕಷ್ಟದ ಕೆಲಸ ಅಂತ ಅನ್ಸಲ್ತು, ಈ ತರ ಪ್ಲಗ್ ಇರ್ತದೆ ಮನೆಯಲ್ಲಿ, ಪ್ಲಗ್ ಅಂಡ್ ಪ್ಲೇ ಮಾಡೋದು ಅಷ್ಟೇ. ಸೊ ಲೈಕ್ ಅದೇ ಸರ್ವಿಸ್ ಅಂತ ಬಂದಾಗ, ವಾರಂಟಿ ಅಂತ ಬಂದಾಗ ಅದೆಲ್ಲ ನೀವು ಎಲ್ಲ ನಾವು ನೋಡ್ಕೊಳ್ತೀವಲ್ಲ, ಹಂಗಾಗಿ ಯಾರನ್ನು ಏನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದೇನಂತಂದ್ರೆ ಈಗ ಇದಕ್ಕೆ ಅಂತ ಸಪ್ರೇಟ್ ಆಫೀಸ್ ಗಿಫೀಸ್ ಮಾಡ್ಬೇಕಾ ಅಥವಾ ಇದ್ದಿದ್ ಬಿಸ್ನೆಸ್ ಅಲ್ಲಿ ಸೈಡ್ ಇನ್ಕಮ್ ಆಗಿ ಕೂಡ ಮಾಡ್ಕೋಬಹುದು? ಸರ್ ಇದ್ರೆ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತ ಅಂದ್ರೆ ಆರಾಮಾಗಿ ಇವತ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ ಸರ್, ಅದೇ ಯು ಪಿ ಎಸ್ ಅಂತ ಬಂದಾಗ ಮೇಡಮ್ ಹೇಳಿದ್ರು ಲೈಕ್ 5 to 10 years ವಾರಂಟಿ ಇರುತ್ತೆ ಅಂತ, ಅಂಡ್ 3 ಮಾಡೆಲ್ ಇದೆ ಅಂತ ಹೇಳ್ಬಿಟ್ರು. ಹೌದು, ಇದರಲ್ಲಿ ಲೈಕ್ ಇವಿ ವೆಹಿಕಲ್ಸ್ ಕೂಡ ನಾವು ಚಾರ್ಜ್ ಮಾಡ್ಕೋಬಹುದು ಸರ್. ಇವಿ ವೆಹಿಕಲ್ ಎಲ್ಲ ಚಾರ್ಜ್ ಮಾಡಬಹುದು. ಸೊ ಈ ತರ ಒಂದು ಹೊಸತನ ಬಂದಿದೆ ಅಂತ ನಾವು ಕೂಡ ನೋಡಿದೀವಿ. ಅದೇ ಸರ್ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ರ. ಸರ್ವಿಸ್ ಅಂತ ಬಂದಾಗ ಹೇಗಿರುತ್ತೆ ಅಂತ? ಸರ್ ಮನೆ ತಕ್ ಬಂದು ಸರ್ವಿಸ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಸರ್. ಆಲ್ ಓವರ್ ಕರ್ನಾಟಕ ಮನೆಯಲ್ಲಿ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಓ ಸೂಪರ್ 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 ಸರ್. ಸೊ ಹಂಗಂತಂದ್ರೆ ಈಗ ಲೈಕ್ ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದೆಲ್ಲ ನೀವು ಬಂದು ಮಾತಾಡ್ಬೋದು, ಸ್ಕ್ರೀನ್ ಮೇಲೆ ಕೊಟ್ಟು ನಂಬರ್ಗೆ ಕಾಲ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ಪಡ್ಕೋಬಹುದು. ಟೈಮಿಂಗ್ಸ್ ಒಂದು ಹೇಳಿ ಸರ್, ಯಾವಾಗ ಬರಬೇಕು ಏನು ಅಂತ? ಬೆಳಗ್ಗೆ 9:30 ಸಂಜೆ 7 ಗಂಟೆ ಯಾವಾಗ ಬಂದ್ರು ಓಪನ್ ಸರ್. ಸಾಟರ್ಡೆ ಸಂಡೇ ಏನಾದ್ರು ಹಾಲಿಡೇ? ಸಂಡೇ ಮಾತ್ರ ಹಾಲಿಡೇ ಸರ್. ಸಂಡೇ ಒಂದು ಹಾಲಿಡೇ ಇರುತ್ತೆ, ಅಂದ್ರೆ ಬೇರೆ ಬೇರೆ ಊರ್ಲಿಂದ ಕೂಡ ಬರ್ತಿರ್ತಾರೆ. ಸೊ ಅವ್ರಿಗೆ ಸಂಡೇ ಅಂದ್ರೆ ಬರ್ಬೋದು ಸರ್, ಕಾಲ್ ಮಾಡ್ಕೊಂಡು ಬಂದ್ರೆ ಇದು ಮಾಡ್ಕೋಬಹುದು. ಅಂಡ್ ಮತ್ತೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ರ. ಡೀಲರ್ಶಿಪ್ ಇರ್ಬೋದು, ಅಂಡ್ ಡೈರೆಕ್ಟ್ ನಮ್ಗೆ ಇದು ಬೇಕು, ಒಂದೇ ಒಂದು ಪ್ರಾಡಕ್ಟ್ ಬೇಕು ನಮ್ಮ ಮನೆಗೋಸ್ಕರ, ಪರ್ಸನಲ್ಗೋಸ್ಕರ ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಹೇಗೆ ಅಂತ? ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಅಂಡ್ ನಿಯರ್ ಬೈ ಲೊಕೇಶನ್ ಇದ್ರೆ ಅವ್ರು ಕೂಡ ನೀವು ಕಳಿಸ್ಬೋದು. ಓಕೆ ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ಸೊ ನಂದಿ ಯು ಪಿ ಎಸ್ ಅಲ್ಲಿ ನೀವು ಬಂದಿದ್ದೀರಾ ಇವಾಗ, ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಫಸ್ಟ್. ಪದ್ಮನಾಭನ್. ಪದ್ಮನಾಭನ್ ಅವರು ಎಲ್ಲಿಂದ ನೀವು ಬಂದಿರೋದು? ಈಗ ಜಿಗಣಿಯಿಂದ ಬಂದಿರೋದು. ನಂದಿ ಯು ಪಿ ಎಸ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಏನು ಅಂತ ಸ್ವಲ್ಪ ತಿಳಿಸ್ಬಿಡಿ. ಆಕ್ಚುಲಿ ಇವ್ರ ಬಗ್ಗೆ ನಾನು ಬೇರೆ ಬ್ರ್ಯಾಂಡ್ ಇತ್ತು, ಇವ್ರ ಬಗ್ಗೆ ಆಲ್ರೆಡಿ ನಮ್ಗೆ ಗೊತ್ತಿತ್ತು, ಇವ್ರ ಬಿಸ್ನೆಸ್ ಬಗ್ಗೆ, ಇವ್ರ ಬಗ್ಗೆ. ಅದನ್ನೇ ಟ್ರೈ ಮಾಡೋಣ ಅನ್ಬಿಟ್ಟು ಲಾಸ್ಟ್ ವೀಕ್ ನಾ ಬಂದಿದ್ದೆ. ಓಕೆ, ಆವಾಗ ಇವ್ರದ್ದು ಹೊಸದಿಗೆ ಸ್ಟಾರ್ಟ್ ಆಗುತ್ತೆ ನಮ್ಗೆ ಗೊತ್ತಾಯ್ತು. ಹೆಂಗಿದ್ರು ಈಗ ನ್ಯೂ ಓಪನ್ ಮಾಡೋದು ಯಾವಾಗ ಅಡ್ವಾನ್ಸ್ ಆಗಿರುತ್ತೆ, ಸ್ವಲ್ಪ ಕ್ವಾಲಿಟಿ ಎಲ್ಲ ಕಡೆನೂ ಕ್ವಾಲಿಟಿ ಇರುತ್ತೆ. ಮತ್ತೆ ಇಲ್ಲಿ ಒಳ್ಳೆ ಹೆಸರು ತಗೊಂಡಿದ್ರು, ಓನ್ ಆಗಿ ಮಾಡುವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಬೇರೆ ಕಡೆ ಎಲ್ಲ ಕಡೆನೂ ಕಾಂಟ್ಯಾಕ್ಟ್ ಮಾಡಿದ್ರು, ನಮಗೂ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಇಲ್ಲೇ ತಗೊಳ್ಬೇಕನ್ಬಿಟ್ಟು 1 week ವೆಯ್ಟ್ ಮಾಡಿ ಇವತ್ತು ಪರ್ಚೇಸ್ ಮಾಡಿದ್ದೆ. ಅದೇ ಡಿಫ್ರೆನ್ಸ್ ಅಂತ ಬೇರೆ ಯು ಪಿ ಎಸ್ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ನಿಮ್ಗೆ ಕಾಣ್ತು ಅಂತ? ನಮ್ಮ ಕಂಟ್ರೋಲ್ ಸ್ವಲ್ಪ ಅಡ್ವಾನ್ಸ್ ಆಗಿ ಇದೆ,
ಸ್ವಲ್ಪ ಆ್ಯಪ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಆಪ್ ಅಲ್ಲಿ ಕೂಡ ಹೌದು ನೋಡ್ಬೋದು ಅಂತ ಹೌದು ಹೇಳಿದ್ದಾರೆ. ಹೌದು ಈಗ ಮತ್ತೆ ಸರ್ವಿಸ್ ಅಂತ ಬಂದಾಗ ಏನಂತ ಹೇಳಿದ್ರು ಸರ್ ಇವರು? ಸರ್ವಿಸ್ ಬಗ್ಗೆ ಏನಿಲ್ಲ ಇಲ್ಲಿ ನಾನು ಆ ಥರ ಇರೋದ್ರಿಂದ ಹಾ. ನಾನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾನು ವ್ಯವಸ್ಥೆ ಮಾಡೋದು ಆಲ್ರೆಡಿ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ. ಅದರಿಂದ ಇವ್ರ ಮೇಲೆ ನನಗೆ ಒಳ್ಳೆ ಗುಡ್ ಒಪಿನಿಯನ್ ಇರೋದ್ರಿಂದ ವೆಯ್ಟ್ ಮಾಡಿ ತಗೊಳ್ತಾ ಈಗ ನೀವು ಈ ಬ್ಯಾಟ್ರಿನ ಲೈಕ್ UPS ನ ಮನೆಗೆ ಯೂಸ್ ಮಾಡ್ತಿದ್ರಾ ಅಥವಾ ಮನೆಗೆ. ಮನೆಗೆ ಯೂಸ್ ಮಾಡ್ತಿದ್ದೀರಾ? ಓಕೆ, ಲೈಕ್ ಅದೇ ನಾರ್ಮಲ್ ಲೈಟ್, ಫ್ರಿಡ್ಜ್, ಐ ಮೀನ್ ಏನು ಫ್ಯಾನ್? ನಾನು ಮ್ಯಾಕ್ಸಿಮಮ್ ಜಾಸ್ತಿ ಯೂಸ್ ಮಾಡಲ್ಲ. ಪವರ್ ಹೋಗೋ ಟೈಮ್ನಲ್ಲಿ ಹಾ. ಲೈಟು, ಫ್ಯಾನ್ ಅಂಡ್ ಟಿವಿ ಫ್ರಿಡ್ಜ್ ಅವಾಯ್ಡ್ ಮಾಡ್ತೀನಿ. ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ಒಳ್ಳೇದು ತಾನೆ ನಮಗೆ. ನಿಮ್ ಖುಷಿ ಆಯ್ತಾ ಸರ್ ಇದೆಲ್ಲ? ಇಲ್ಲ, ನಾನು ಅದು ಫಸ್ಟ್ ಮೆನ್ಷನ್ ಮಾಡಿದ್ದೆ, ವೆಯ್ಟ್ ಮಾಡ್ತಾ ಇದ್ದೆ ಈ ಬ್ರ್ಯಾಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಿ. ಎಲ್ಲಾ ಕಡೆ ನನ್ನ ಕಾಂಟ್ಯಾಕ್ಟ್ ಇದ್ದಿದ್ರು ಈ ಬ್ರ್ಯಾಂಡ್ಗೋಸ್ಕರ ವೆಯ್ಟ್ ಮಾಡಿ ತಗೊಳ್ತಾ ಇದೀನಿ. ಓಕೆ, ಈಗ ಕೆಲವು ಜನ ಕನ್ಫ್ಯೂಸ್ ಇರ್ತಾರೆ ತಗೋಬೇಕೋ ಬೇಡೋ ಅಂತ. ಇಲ್ಲ ನಾನು 1 ವೀಕ್ಲಿಂದ ಬಂದು ಹೋಗ್ತಾ ಇದೀನಿ, ವಿಚಾರ ಮಾಡ್ತಾ ಇದೀನಿ. ನಾವು ವಿಚಾರ ಮಾಡಿ ಈಗ ಬೇರೆಯವ್ರು ಇರ್ತಾರಲ್ಲ ತಗೋಬೇಕೋ ಬೇಡೋ ಅಂತ ಕನ್ಫ್ಯೂಸ್ ಇರ್ತಾರೆ, ನೀವ್ ಏನ್ ರೆಕಮೆಂಡ್ ಮಾಡ್ತೀರಾ? ಇಲ್ಲ, ನನ್ನ ಸ್ಟಾರ್ಟಿಂಗ್ ನನ್ನ ಮೇಲೆ ಇದ್ರ ಮೇಲೆ ನಾನು ಫುಲ್ ಕಾನ್ಫಿಡೆನ್ಸ್ ಫಸ್ಟ್, ಆಮೇಲೆ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್. ನನಗೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಸೊ ವರ್ಕ್ ಇದೆ ಅಂತ ನೀವು ಏನು ಅಂತದ್ದು ಏನು ಬರಲ್ಲ. ಹಂಗೇನೋದು ಬಂದ್ರೆ ಇಮಿಡಿಯೇಟ್ ಆಗಿ ಅದು ರೆಟಿಫಿಕೇಶನ್ ಮಾಡ್ಕೊಡೋದಕ್ಕೆ ನಂಬಿಕೆ ಇದೆ. ಏನು ಟೆನ್ಷನ್ ಕೊಡಲ್ಲ, ಧಾರಾಳವಾಗಿ ತಗೊಳ್ಬೋದು. ನೀವು ಬೇರೆ ರೆಕಮೆಂಡ್ ಮಾಡ್ತೀರಾ? ಖಂಡಿತಾಗಿ ಓಕೆ, ಖಂಡಿತಾಗಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.